ಹುನಗುಂದ ಕ್ಷೇತ್ರದ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ರಜಾಕ್ ಅವರು ನಮಸ್ಕಾರ ಮಾತಾಡ್ಸ್ತಾ ಹೋಗ್ತೀನಿ. ಏನೀಗ ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಾಕಷ್ಟು ಒತ್ತಡ ಸಮುದಾಯವಾರು ಹಾಗೆ ಕ್ಷೇತ್ರವಾರು ಕೇಳಿಬರ್ತಾ ಇದೆ. ಇವರ ಬೇಡಿಕೆ ಏನಿದೆ ಅನ್ನೋದು ಕೇಳೋಣ. ಸರ್ ನಮಸ್ತೆ. ತಮ್ಮ ಬೇಡಿಕೆ ಪ್ರಮುಖವಾಗಿ ಏನಿದೆ ಸರ್? ಈಗಾಗಲೇ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ, ಏನು ಹೇಳ್ತೀರಿ? ಪ್ರಥಮದಲ್ಲಿ ತಮ್ಮ ವಾಹಿನಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ. ನಮ್ಮ ಬೇಡಿಕೆ ಇಷ್ಟೇ ಇದೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಬಲವರ್ಧನೆ ಆಗಬೇಕು, ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಸಂಸದರು ಆರಿಸಿ ಬರಬೇಕು ಅಂತಂತಂದರೆ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಒಬ್ಬ ಯುವ ಮುಖಂಡ, ಎಲ್ಲ ಜನಾಂಗದ ಸಲುವಾಗಿ ಸಮುದಾಯಗಳ ಸಲುವಾಗಿ ಹೋರಾಡುವ ಒಬ್ಬ ಏಕೈಕ ಮುಖಂಡ ಡಾಕ್ಟರ್ ವಿ ಕಾಶಪ್ಪನವ್ರ ಸಾಹೇಬರು. ಅವರು ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತವನ್ನು ಪಡೆದು ಈ ಬಾರಿ ಆರಿಸಿ ಬಂದಿದ್ದಾರೆ. 30,007 ಲೀಡಲ್ಲಿದ್ದ ಅವರಿಗೆ ನಾವು ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಡಲಿಕ್ಕೆ ಆಗ್ರಹಿಸಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಆಗ್ರಹ, ಬೇಡಿಕೆ, ಹಕ್ಕೊತ್ತಾಯ ಇಷ್ಟೇ ಇದೆ. ನಾಳೆ ನಡೆಯಲಿರುವ ಪ್ರಮಾಣ ವಚನ ಸಮಾರಂಭದಲ್ಲಿ ಮುಖ್ಯಮಂತ್ರಿಯವರ ಜೊತೆಗೆ ಅವರನ್ನು ಕೂಡ ಪ್ರಮಾಣ ವಚನವನ್ನು ಬೋಧಿಸಿ ಒಂದು ಸಚಿವ ಸಂಪುಟದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟು ಅವರ ಕೈವನ್ನು ಬಲಪಡಿಸಿ ರಾಜ್ಯಾದ್ಯಂತ ಪಕ್ಷದ ಪ್ರಚಾರವನ್ನು, ಪಕ್ಷದ ಸಿದ್ಧಾಂತವನ್ನು, ಪಕ್ಷದ ಕಾರ್ಯಕ್ರಮಗಳನ್ನು ಅನುಷ್ಠಾನ ತರಲಿಕ್ಕೆ ಅವರಿಗೆ ಒಂದು ಸ್ಥಾನಮಾನ ಕೊಟ್ಟು ಪಕ್ಷದ ಭವಿಷ್ಯಕ್ಕಾಗಿ ಒಬ್ಬ ಒಳ್ಳೆಯ ನಾಯಕನನ್ನು ಗುರುತಿಸಿ ಅವರಿಗೆ ಜವಾಬ್ದಾರಿ ಹಾಕಬೇಕನ್ನೋ ಒಂದು ದೃಷ್ಟಿಯಿಂದ ಒತ್ತಾಯ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ನಾಳೆ ಒಂದು ವೇಳೆ ಅವರು ನಮ್ಮ ಪಕ್ಷದ ಹೈಕಮಾಂಡ್ನಲ್ಲಿ ಒಂದು ವಿಶ್ವಾಸ ಇದೆ, ನಾಳೆ ಅವ್ರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅಂತೇಳಿ. ಒಂದು ವೇಳೆ ಕೊಡದೇ ಹೋದಲ್ಲಿ ನಾವು ಹುನಗುಂದ ಮತಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಗ್ರಾಮ ಪಂಚಾಯತಿಯಿಂದ ಹಿಡಿದು KPCCವರೆಗೆ ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ ಅಂತ ಈಗಾಗಲೇ ಒಳಗಡೆ ಪ್ರೆಸ್ನಲ್ಲಿ ಹೇಳಿದ್ದೀವಿ. ಇಲ್ಲಿಯೂ ಕೂಡ ಮತ್ತೊಮ್ಮೆ ತಮ್ಮ ಮುಂದೆ ನಾನು ಪುನರುಚ್ಚಾರ ಮಾಡ್ತಾ ಇದ್ದೀನಿ, ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಕೊಟ್ಟೇ ಕೊಡ್ತೀರ ಅನ್ನೋದು ವಿಶ್ವಾಸ ಇದೆ. ನಾಳೆಯೇ ಕೊಡಬೇಕು. ಕೊಡದೇ ಹೋದಲ್ಲಿ ನಾವು ಸ್ಥಳೀಯ ಬೂತ್ ಅಧ್ಯಕ್ಷರಿಂದ ಆದಿಯಾಗಿ ಬ್ಲಾಕ್ ಅಧ್ಯಕ್ಷದವರೆಗೆ ಎಲ್ಲರೂ ರಾಜೀನಾಮೆ ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಎರಡನೇದಾಗಿ ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಹುನಗುಂದ ಮತಕ್ಷೇತ್ರದಲ್ಲಿ ನಾವು ಅಲ್ಪಸಂಖ್ಯಾತರು, ನಾನು ಅಬ್ದುಲ್ ರಜಾಕ್ ಅಲ್ಪಸಂಖ್ಯಾತ ಸಮುದಾಯದಿಂದ ಬರ್ತೀನಿ, ನಮ್ಮ ಸಮುದಾಯದ ವತಿಯಿಂದ ಜವಾಬ್ದಾರಿಯಾಗಿ ನಾನು ಹೇಳ್ತಾ ಇದ್ದೀನಿ, ಅವರಿಗೆ ಸಚಿವ ಸ್ಥಾನ ನೀವು ಕೊಡಲಿಲ್ಲ ನಾಳೆ ಅಂತಂದರೆ 28ರ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಹಿಷ್ಕಾರವನ್ನು ಹಾಕ್ತೀವಿ ಎಂದು ತಮ್ಮ ಮುಖಾಂತರ ನಾವು ಹೇಳಲು ಬಯಸುತ್ತೇನೆ. ಯಾವುದಾದ್ರೂ ಒಂದು ಸಚಿವ ಸ್ಥಾನ ಅಥವಾ ನಿರ್ದಿಷ್ಟವಾಗಿ ಯಾವುದಾದ್ರು ಈ ಖಾತೆ ಬೇಕು ಅಂತ ಏನಾದ್ರು ಬಯಕೆ ಇದೆಯಾ ಅಥವಾ ಡಿಮ್ಯಾಂಡ್ ಇದೆಯಾ ತಮ್ಮದು ಅಂತ? ಯಾವುದೋ ಒಂದು ಒಳ್ಳೆಯ ಖಾತೆ, ಅವರ ಪ್ರಕೃತಿಗೆ, ಅವರ ವ್ಯಕ್ತಿಗತೆಗೆ ತಕ್ಕಂತೆ ಯುವಕರಿದ್ದಾರೆ, ರಾಜ್ಯ ತುಂಬ ಅಡ್ಡಾಡಿ ಪಕ್ಷದ ಪ್ರಚಾರವನ್ನೂ ಆಗಿರಬೇಕು, ಪಕ್ಷ ಬಲವರ್ಧನೆಯೂ ಆಗಿರಬೇಕು, ಅವರಿಗೆ ಕೊಟ್ಟಂಥ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸಿರಬೇಕು ಅಂತ ಒಂದು ಖಾತೆ ಯಾವುದಾದ್ರೂ ಮುಖ್ಯಮಂತ್ರಿಗಳು ಕೊಟ್ಟರೆ ಅದು ನಿಭಾಯಿಸಲಿಕ್ಕೆ ಅವರು ಸಿದ್ಧರಿದ್ದಾರೆ. ಯಾವುದೇ ಒಂದು ಖಾತೆ ಕೊಡಲಿ, ಅವರು ಒಳ್ಳೆಯ ಖಾತೆ ಕೊಡಬೇಕು. ಕೊಟ್ಟಾಗ ಮಾತ್ರ ಇಡೀ ರಾಜ್ಯ ತುಂಬ ಅಡ್ಡಾಡುವಂಥ ಖಾತೆ ಕೊಡಬೇಕು. ಜನರ ಹತ್ತಿರ ಹೋಗಿ ಕೆಲಸ ಮಾಡುವಂಥ ಖಾತೆ ಕೊಟ್ಟಾಗ ಜನರ ಹತ್ತಿರ ಹೋಗಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅವರು ಖಾತೆ ತೊಗೊಂಡುಗಳನ್ನೇ ತಮ್ಮ ಆಫೀಸ್ನಲ್ಲಿ ಕುಂದರೋರಲ್ಲ, ಮರುದಿವಸನೇ ಕಾಲಿಗೆ ಚಕ್ರ ಕಟ್ಟಿಕೊಂಡು ಇಡೀ ರಾಜ್ಯ ತುಂಬ ಅಡ್ಡಾಡಿ ಪಕ್ಷಕ್ಕೆ ಒಂದು ಬಲ ತರುವ ದಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ನಮ್ಮ ನಂಬಿಕೆ ಇದೆ. ಆ ಕಾರಣದಿಂದ ಕಾಂಗ್ರೆಸ್ ಪಕ್ಷದ ಭವಿಷ್ಯದ ಸಲುವಾಗಿ ಅವರಿಗೆ ನಾವು ಸಚಿವರನ್ನಾಗಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಸಚಿವ ಸಂಪುಟ ಪಟ್ಟಿಯ ಬೇಡಿಕೆಯನ್ನು ಇಟ್ಕೊಂಡು ಈಗಾಗಲೇ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ. ಈ ಮುಂಚೆ ಏನಾದರೂ ಅವರನ್ನು ತಲುಪುವಂಥ ಪ್ರಯತ್ನ ಮಾಡಿದ್ದೀರಾ? ಅವ್ರ ಬಳಿ ಬೇಡಿಕೆಯನ್ನು ಇಟ್ಟಿದ್ದೀರಾ? ಸಿದ್ದರಾಮಯ್ಯನವ್ರನ್ನ ವೈಯಕ್ತಿಕವಾಗಿ ಭೇಟಿ ಮಾಡೋದಿರ್ಬೋದು ಅಥವಾ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡೋದಿರ್ಬೋದು, ಮಾಡಿದ್ದೀರಾ ಅಂತ? ಇಲ್ಲ, ಇಬ್ಬರು ನಾಯಕರಿಗೂ ನಾವು ಅವರಿಗೆ ಮನೆಗೆ ಹೋಗಿ ಶುಭ ಕೋರಿ ಅವರಿಗೆ ನಾವು ಈ ನಮ್ಮ ಬೇಡಿಕೆಯನ್ನು ಇಟ್ಟು ಬಂದಿದ್ದೇವೆ. ವೈಯಕ್ತಿಕವಾಗಿ ಎಲ್ಲರೂ ಭೇಟಿಯಾಗಿ ಹೇಳಿ ಅವರಿಗೆ ಭೇಟಿಯಾಗಿ ಮನವಿ ಮಾಡಿ ಬಂದಿದ್ದೇವೆ. ಅಂತಿಮವಾಗಿ ವಿಶ್ವಾಸ ಇದೆಯಾ ತಮಗೆ ಸಚಿವ ಸ್ಥಾನ ಕಾಶಪ್ಪನವ್ರಿಗೆ ಸಿಗುವಂಥ ಸಾಧ್ಯತೆ ಇದೆಯಾ ಅಂತ? ನಮ್ಮ ಮನವಿಗೆ ಸ್ಪಂದಿಸಿ ಅವರು ಕೊಡ್ತಾರನ್ನೋದು ನಮಗೆ ವಿಶ್ವಾಸ ಇದೆ. ಯಾಕಂತಂದರೆ ಅವರು ಕೆಲಸ ಮಾಡಿದ್ದು ಅವ್ರ ಮುಂದಿದೆ, ನಾವು ಕಾರ್ಯಕರ್ತರು ಬಂದು ಒತ್ತಾಯ ಮಾಡಿದ್ದು ನಮ್ಮ ಹಿರಿಯ ನಾಯಕರ ಸಮ್ಮುಖದಲ್ಲಿದೆ. ಕೊಡ್ತಾರನ್ನೋದು ವಿಶ್ವಾಸ, ಅಚಲ ವಿಶ್ವಾಸ ನಮಗಿದೆ. ವೀಕ್ಷಕರೇ, ಇದಿಷ್ಟು ಅಬ್ದುಲ್ ರಜಾಕ್ ಅವರ ಮಾತು. ಒಟ್ಟಾರೆಯಾಗಿ ವಿಜಯಾನಂದ ಕಾಶಪ್ಪನವರಿಗೆ ಒಂದು ಒಳ್ಳೆಯ ಖಾತೆಯನ್ನು ಕೊಡಲೇಬೇಕು. ಸಚಿವ ಸ್ಥಾನ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ರಾಜೀನಾಮೆ ಕೊಡ್ತೀವಿ, ಬ್ಲಾಕ್ ಕಾಂಗ್ರೆಸ್ ಏನು ಅಧ್ಯಕ್ಷರಾಗಿರ್ಬೋದು ಅಥವಾ ಇತರ ಏನು ಎಲ್ಲ ಪದಾಧಿಕಾರಿಗಳು ಏನಿದ್ದಾರೆ, ಕಾರ್ಯಕರ್ತರುಗಳೇನಿದ್ದಾರೆ, ಎಲ್ಲರೂ ಕೂಡ ನಾವು ರಾಜೀನಾಮೆ ಕೊಡ್ತೀವಿ ಅನ್ನುವಂಥ ನೇರವಾದ ಎಚ್ಚರಿಕೆಯನ್ನು ಇಲ್ಲಿ ನೀಡಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ಜೋಯಲ್ ಐಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.